ಕನ್ನಡಿನ ಸಮಸ್ತ ವೀಕ್ಷಕರಿಗೂ ಹಾಗೂ ಕನ್ನಡಿನ ಸಮಸ್ತ ಯುವ ವಕೀಲರಿಗೆ ಕಾಮದಿನೆಲ್ಲ ಅಕಾಡೆಮಿಯಿಂದ ಇಂದಿನ ತರಗತಿಗೆ ಸ್ವಾಗತವನ್ನು ಕೋರ್ತೇನೆ. ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಬೀರೇಶ್ ಮಾತಾಡ್ತಿದ್ದೇನೆ. ಇಂದಿನ ಸಂಚಿಕೆಯಲ್ಲಿ ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅನ್ನೋದು ನಿಮಗೆ ಡೌಟ್ ಇರ್ತದೆ. ಇಂದಿನ ಸಂಚಿಕೆಯಲ್ಲಿ ಈಗ ಏನು ಮೂರನೇ ತಾರೀಕಿನಿಂದ ಅಥವಾ 4ನೇ ತಾರೀಕಿಂದ ನಿಮ್ಮ ಸೆಮಿಸ್ಟರ್ಗಳು ಪ್ರಾರಂಭಗೊಳ್ತಿದ್ದಾವೆ. ಆ ಸೆಮಿಸ್ಟರ್ಗಳಲ್ಲಿ ಯಾವ್ಯಾವ ಸಬ್ಜೆಕ್ಟನ್ನು ನೀವು ಓದಬೇಕಾಗ್ತದೆ, ಸೆಕೆಂಡ್ ಸೆಮಿಸ್ಟ್ರಲ್ಲಿ, 4th ಸೆಮಿಸ್ಟ್ರಲ್ಲಿ, ಅದೇ ರೀತಿಯಾಗಿ 6th ಸೆಮಿಸ್ಟ್ರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳು ಬರ್ತದೆ, ಆಪ್ಷನಲ್ ಯಾವ ಸಬ್ಜೆಕ್ಟ್ ಇರ್ತದೆ, ನಾವು ಯಾವ ಸಬ್ಜೆಕ್ಟನ್ನು ಚಾಯ್ಸ್ ಮಾಡಬೇಕು, ಅದೆಲ್ಲದನ್ನು ಕೂಡ ಇಂದಿನ ತರಗತಿಯಲ್ಲಿ ಒಂದೊಂದೇ ಆಗಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಗಮನಿಸಿ ಸ್ನೇಹಿತರೆ. ನೋಡಿ, ಈಗಾಗಲೇ ಸೆಮಿಸ್ಟರ್ 1, ಸೆಮಿಸ್ಟರ್ 3, ಸೆಮಿಸ್ಟರ್ 5 KSL ಯೂನಿವರ್ಸಿಟಿ ಹುಬ್ಳಿ ಅಡಿಯಲ್ಲಿ ತರಗತಿಯನ್ನು ತೆಗೆದುಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸುವುದೇನೆಂದರೆ, ಈಗಾಗಲೇ ನೀವೆಲ್ಲರೂ ಕೂಡ 1ನೇ ಸೆಮಿಸ್ಟರು, 3ನೇ ಸೆಮಿಸ್ಟರು ಮತ್ತು 5ನೇ ಸೆಮಿಸ್ಟರ್ಗಳನ್ನು ಈಗಾಗಲೇ ಸಂಪೂರ್ಣ ಮುಗಿಸಿದ್ದೀರಾ. ಮುಂದೆ ಹೊರತು ಗಮನಿಸಿ, ಈಗ ಫಸ್ಟ್ ಸೆಮಿಸ್ಟರಲ್ಲಿರುವಂಥ ವಿದ್ಯಾರ್ಥಿಗಳು 2ನೇ ಸೆಮಿಸ್ಟರಿಗೆ ತರಗತಿಗಳು ಪ್ರಾರಂಭಗೊಳ್ತಿವೆ. ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರ್ತವೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರೋದಿಲ್ಲ. ಕ್ಲಾಸಲ್ಲಿ ಹೋದಾಗ ಗಡಿ ಬಿಡಿ ಆಗ್ತೀರಾ, ಸರ್ ಯಾರೋ ಸರ್ ಬಂದರು ಯಾವುದೋ ಕ್ಲಾಸನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ ಅನಿಸುತ್ತೆ. ಸೊ ಹಂಗಾಗಬಾರ್ದು ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಕಾಡೆಮಿಯಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಅದರ ಬಗ್ಗೆನ ಕ್ಲಾಸನ್ನು ತೆಗೆದುಕೊಂಡಿದ್ದೀನಿ ಆತ್ಮೀಯ ಸ್ನೇಹಿತರೆ. ಇಂದಿನ ಸಂಚಿಕೆಯಲ್ಲಿ ಗಮನಿಸಿ, 3 years LLBಯಲ್ಲಿ ಒಟ್ಟು 6 ಸೆಮಿಸ್ಟರ್ಗಳು ಬರ್ತವೆ. ಆ 6 ಸೆಮಿಸ್ಟರ್ಗಳಲ್ಲಿ ಈಗಾಗಲೇ ಈ ವರ್ಷಕ್ಕೆ ಸಂಬಂಧಪಟ್ಟಂತೆ 3 ಸೆಮಿಸ್ಟರ್ಗಳು ಸಂಪೂರ್ಣವಾಗಿ ಮುಗಿದಿದ್ದು, ಮುಂದುವರೆದ ಭಾಗ 2ನೇ ಸೆಮಿಸ್ಟ್ರು, 4ನೇ ಸೆಮಿಸ್ಟ್ರು ಮತ್ತು 6ನೇ ಸೆಮಿಸ್ಟರಲ್ಲಿ ನೀವು ಅಭ್ಯಾಸವನ್ನು ಮಾಡ್ತೀರಾ. ಈಗ ಫಸ್ಟ್ ಸೆಮಿಸ್ಟರಲ್ಲಿ ಓದಿರುವಂಥ ವಿದ್ಯಾರ್ಥಿಗಳು ಮುಂದುವರೆದ ಭಾಗ 2ನೇ ಸೆಮಿಸ್ಟರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳು ಬರ್ತವೆ ಅಂತ ಅನ್ನೋದಾದರೆ ಸ್ನೇಹಿತರೆ, ಫಸ್ಟ್ ಒನ್ನು ಸಂವಿಧಾನಿಕ ಕಾನೂನು ಭಾಗ 2. ಏನು ನೀವು ಫಸ್ಟ್ ಸೆಮಿಸ್ಟರಲ್ಲಿ ಕಾನ್ಸ್ಟಿಟ್ಯೂಷನ್ಸ್ ಲಾ 1 ಓದಿರ್ತೀರಾ, ಇದರಲ್ಲಿ ಸೆಮಿಸ್ಟರ್ 2ರಲ್ಲಿ ಅದರ ಮುಂದುವರೆದ ಭಾಗ ಸಂವಿಧಾನಿಕ ಕಾನೂನು ಭಾಗ 2 ಅಂತ ಕರಿತೀವಿ, ಅದನ್ನು ಓದ್ತೀರಾ ಆತ್ಮೀಯ ಸ್ನೇಹಿತರೆ ನೀವು. ಅದೇ ರೀತಿಯಾಗಿ 2ನೇದಾಗಿ ಭಾರತೀಯ ಕರಾರು ಅಧಿನಿಯಮ ಭಾಗ 2, ಏನು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಭಾಗ 1 ಫಸ್ಟ್ ಸೆಮಿಸ್ಟರಲ್ಲಿ ಓದಿದ್ರಿ. ಈಗ 2ನೇ ಭಾಗವನ್ನು 2ನೇ ಸೆಮಿಸ್ಟರಲ್ಲಿ ಓದ್ತೀರಾ. ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಹೊಸ ಸಬ್ಜೆಕ್ಟು ಇಂಟ್ರೊಡ್ಯೂಸ್ ಆಗ್ತಿದೆ, ಕಾರ್ಮಿಕ ಕಾನೂನು, ಲೇಬರ್ ಲಾ 1 ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೇನೆ ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಕೂಡ. ನೋಡಿ, ಫಸ್ಟ್ ಒನ್ನು ಕಾನ್ಸ್ಟಿಟ್ಯೂಷನ್ಸ್ ಲಾ 2, 2ನೇದು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಭಾಗ 2, ಅದೇ ರೀತಿಯಾಗಿ ಲೇಬರ್ ಲಾ ಕಾರ್ಮಿಕ ಕಾನೂನು ಭಾಗ 1. ನೆಕ್ಸ್ಟ್ ಒನ್ 4th ಒನ್ ನೋಡೋದಾದರೆ ಸ್ವತ್ತಿನ ಕಾನೂನು ಅಥವಾ ಪ್ರಾಪರ್ಟಿ ಲಾ. ತುಂಬ ಇಂಪಾರ್ಟೆಂಟು. ತುಂಬ ವಿದ್ಯಾರ್ಥಿಗಳು ಈ ಸಬ್ಜೆಕ್ಟಲ್ಲಿ ಬಹುಶಃ ಫೇಲ್ ಆಗ್ತಾ ಇರ್ತಾರೆ, ಉತ್ತೀರ್ಣ ಆಗೋದಿಲ್ಲ ಈ ಸಬ್ಜೆಕ್ಟಲ್ಲಿ ಅಥವಾ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ಇನ್ನು ಕಾನ್ಸ್ಟಿಟ್ಯೂಷನ್ ಲಾ ಇರ್ಬೋದು, ಕಾಂಟ್ರಾಕ್ಟ್ ಇರ್ಬೋದು, ಲೇಬರ್ ಲಾ ಇರ್ಬೋದು, ಅವೆಲ್ಲವನ್ನು ಕೂಡ ನೀವೆಲ್ಲ ಪಾಸ್ ಆಗ್ತೀರಾ ಎಫರ್ಟನ್ನು ಹಾಕಿದರೆ, ನಾ ಕೊಡುವಂಥ ಮೆಟೀರಿಯಲ್ಗಳನ್ನು ಓದಿದರೆ ಆತ್ಮೀಯ ಸ್ನೇಹಿತರೆ. ಅಷ್ಟೆಲ್ಲ ನೀವೆಲ್ಲ ಕೊಟ್ಟಿದ್ದನ್ನು ಓದ್ತೀವಿ ಸರ್, ಆದರೂ ಕೂಡ ಪ್ರಾಪರ್ಟಿ ಲಾ ಅಲ್ಲಿ ತುಂಬ ಜನ ಫೇಲ್ ಆಗ್ತಾ ಇದ್ದಾರೆ, ಅಥವಾ ಸ್ವತ್ತಿನ ಕಾನೂನು ಎಂಬ ವಿಷಯದಲ್ಲಿ ತುಂಬ ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದ್ದಾರೆ. ಕಾರಣ ಏನು ಎಂಬುದನ್ನು ನಾನು ತರಗತಿ ತಗೊಂಡ್ಕೊಂಡು ಆ ಕ್ಲಾಸನ್ನು ಟೀಚ್ ಮಾಡಬೇಕಾದ್ರೆ ಹೇಳ್ತೀನಿ ಆತ್ಮೀಯ ಸ್ನೇಹಿತರೆ. ಇನ್ನು ಮುಂದುವರೆದ ಭಾಗ 5ನೇದು ಮಹಮ್ಮದೀಯ ಕಾನೂನು. ಏನು ಹಿಂದೂ ಕಾನೂನನ್ನ ಓದಿರುವಂತಹ ಫಸ್ಟ್ ಸೆಮಿಸ್ಟರಲ್ಲಿ ವಿದ್ಯಾರ್ಥಿಗಳು ಈಗ ಮುಂದುವರೆದ ಭಾಗ 2ನೇ ಸೆಮಿಸ್ಟರಲ್ಲಿ ಮಹಮ್ಮದೀಯ ಕಾನೂನನ್ನು ಓದಬೇಕಾಗ್ತದೆ. ಅದೇ ರೀತಿಯಾಗಿ 6ನೇದು ಕಾನೂನು ಕನ್ನಡ. ಇದು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಮತ್ತು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಕಂಪಲ್ಸರಿಯಾಗಿ ಎಕ್ಸಾಮನ್ನು ಬರೀಬೇಕಾಗ್ತದೆ. ಸರ್, ಕನ್ನಡ ಮೀಡಿಯಂ ಸ್ಟೂಡೆಂಟ್ ವಿದ್ಯಾರ್ಥಿಗಳು ಇಲ್ಲಿ ಕೇಳ್ಬೋದು ನನಗೊಂದು ಕ್ವಶನ್ಸನ್ನು, ಸರ್ ನಾವು ಫಸ್ಟ್ ಸೆಮಿಸ್ಟರಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಬರೆದಿದ್ದೀವಿ, ಈ ಸೆಮಿಸ್ಟ್ರಲ್ಲಿ ನಾವು ಕಾನೂನು ಕನ್ನಡ ಎಂಬ ಸಬ್ಜೆಕ್ಟನ್ನು ಬರೆಯುವಂಗಿಲ್ಲ ಅಲ್ವಾ ಅಂತ ಕೇಳ್ಬೋದು ನೀವು. ಖಂಡಿತ ಆ ರೀತಿ ಅವಕಾಶವಿಲ್ಲ. ಇಲ್ಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಇರ್ಬೋದು ಅಥವಾ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿರ್ಬೋದು, ಇಬ್ಬರು ಕೂಡ ಕಾನೂನು ಕನ್ನಡ ಸಬ್ಜೆಕ್ಟನ್ನು
ಬರಿಬೇಕಾಗ್ತದೆ. ಎಕ್ಸಾಮ್ಸು ಇಬ್ಬರಿಗೂ ಕೂಡ ಇನ್ಕ್ಲೂಡ್ ಆಗಿರ್ತದೆ ಅಂತೇಳ್ಬಿಟ್ಟು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಿದ್ರೆ ಸೆಮಿಸ್ಟರ್ 4 ನೋಡಿ. 4ನೇ ಸೆಮಿಸ್ಟರ್ ನೋಡೋದಾದರೆ ಇದರಲ್ಲಿ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ತುಂಬ ಇಂಪಾರ್ಟೆಂಟು. ಅಂತಾರಾಷ್ಟ್ರೀಯ ಕಾನೂನು ತುಂಬ ಈಸಿ ಇರ್ತದೆ. ತುಂಬ ಈಸಿಯಾಗಿ ನಮ್ಮ ಕೋಚ್ಗಳು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾರೆ. ಅದ್ರ ಬಗ್ಗೆ ಮತ್ತೊಂದು ಕ್ಲಾಸಲ್ಲಿ 5 ಯೂನಿಟ್ಗಳನ್ನು ಸಪ್ರೇಟ್ ಆಗಿ ಆ ಯೂನಿಟಲ್ಲಿ ಬರುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಮುಂದಿನ ತರಗತಿಯಲ್ಲಿ ನಡೆಸ್ಕೊಡ್ತಾರೆ ಅವನ ಸ್ನೇಹಿತರೆ. ಅದೇ ರೀತಿಯಾಗಿ 2ನೇದು ಮಾನವ ಹಕ್ಕುಗಳ ಕಾನೂನು ಮತ್ತು ಆಚರಣೆ. ಆಪ್ಷನಲ್ ನಿಮಗೆ ವಿಮಾ ಕಾನೂನು, ಹ್ಯೂಮನ್ ರೈಟ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಅಥವಾ ಇನ್ಸೂರೆನ್ಸ್ ಲಾ ಅಂತ ಕರಿತೀವಿ. ನಿಮಗೆ 4th ಸೆಮಿಸ್ಟ್ರಲ್ಲಿ ಆಪ್ಷನಲ್ ಸಿಗ್ತದೆ. 4th ಸೆಮಿಸ್ಟರ್ ಇರ್ಬೋದು. ಈ ಸೆಮಿಸ್ಟರ್ಗಳಲ್ಲಿ ನಿಮಗೆ ಆಪ್ಷನ್ ಇರೋ ಸಬ್ಜೆಕ್ಟ್ ಇರೋದ್ರಿಂದ ಸ್ನೇಹಿತರೆ ಗಮನಿಸಿ, ಇಲ್ಲಿ ನೀವು ಯಾವುದನ್ನು ತಗೋಬೇಕು ಸರ್, ಇಲ್ಲಿ ಯಾವುದು ಕೂಡ ಅಷ್ಟು ಈಸಿನೂ ಇರೋದಿಲ್ಲ, ಅಷ್ಟು ಕಷ್ಟನೂ ಇರೋದಿಲ್ಲ. ಎರಡೂ ಕೂಡ ಅಷ್ಟೇ ಅವರೇಜಲ್ಲಿರುವಂಥ ಒಂದು ಸಬ್ಜೆಕ್ಟ್ಗಳು ಆತ್ಮೀಯ ಸ್ನೇಹಿತರೆ. ಹ್ಯೂಮನ್ ರೈಟ್ಸ್ ತುಂಬ ಈಸಿ ಇರ್ತದಂತೆ, ಇನ್ಸೂರೆನ್ಸು ತುಂಬ ಕಷ್ಟ ಇರ್ತದಂತೆ. ನೀವು ಆ ರೀತಿಯಾಗಿ ಖಂಡಿತ ಅಂದ್ಕೊಳ್ಳೋಕೆ ಹೋಗಬೇಡಿ. ಎರಡೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ವಿಷಯಗಳಾಗಿದ್ದಾವೆ. ನೆನ್ಪಿಡಿ, ಫಸ್ಟ್ ಆ ಟಾಪಿಕನ್ನು ಅರ್ಥ ಮಾಡ್ಕೊಳ್ಳಿ ನೀವು. ಮಾನವ ಹಕ್ಕುಗಳು, ಹ್ಯೂಮನ್ ರೈಟ್ಸ್, ಲಾ ಆ್ಯಂಡ್ ಪ್ರಾಕ್ಟೀಸ್ ಅಥವಾ ವಿಮಾ ಕಾನೂನು, ಇವೆರಡರಲ್ಲಿ ವಿದ್ಯಾರ್ಥಿಗಳ ಆಪ್ಷನ್ ಇರ್ತದೆ. ಯಾವ್ದು ತಗೊಂಡ್ರೂ ಕೂಡ ಪಾಸ್ ಆಗ್ಬೋದು ಅಂತ ಟಫ್ ಏನು ಇರೋದಿಲ್ಲ. ಅದೇ ರೀತಿಯಾಗಿ ಇನ್ನು 3rd ಒನ್ ಆಪ್ಷನಲ್ ಸೆಕೆಂಡಲ್ಲಿ ನೋಡೋದಾದರೆ ಬ್ಯಾಂಕಿಂಗ್ ಲಾ ಅಥವಾ ರೈಟ್ ಟು ಇನ್ಫಾರ್ಮೇಷನ್, RTI ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಇಂದಿನ ಜಗತ್ತಿಗೆ ದಿನನಿತ್ಯದ ಸರ್ಕಾರಿ ಕಚೇರಿಗಳಲ್ಲಿ ನೀವು ನೋಡ್ತಾ ಇರಬಹುದು RTI ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಸೊ ಇಲ್ಲಿ ನೀವು ಈ ಆಪ್ಷನಲ್ 2 ಅಲ್ಲಿ ಬ್ಯಾಂಕಿಂಗ್ ಲಾ ಅನ್ನೋದ್ರು ಓದ್ಬೋದು. ಅದೇ ರೀತಿಯಾಗಿ ರೈಟ್ ಟು ಇನ್ಫಾರ್ಮೇಷನ್ಸ್ ಯಾವುದಾದ್ರೂ ಕೂಡ ತಗೋಬೋದು ಸ್ನೇಹಿತರೆ. ಸರ್ ಈಗ ಹ್ಯೂಮನ್ ರೈಟ್ಸ್ ಲಾ ತಗೊಂಡು ಬ್ಯಾಂಕಿಂಗ್ ಲಾ ಅದನ್ನೇ ತಗೋಬೇಕಾ? ಇಲ್ಲ, ನೀವು ಇಲ್ಲಿ ಹ್ಯೂಮನ್ ರೈಟ್ಸ್ ಆಫ್ ಲಾ ತಗೊಂಡ್ರೆ ಇಲ್ಲಿ ನೀವು ರೈಟ್ ಟು ಇನ್ಫಾರ್ಮೇಷನ್ ತಗೋಬೋದು. ಇದನ್ನೇ ತಗೋಬೇಕು, ಇದರಲ್ಲಿ ತಗೋಬೇಕು ಅಂತ ಏನು ಕಂಪಲ್ಸರಿ ಇಲ್ಲ. ಆದರೆ ಒಂದೊಂದು ಕಾಲೇಜ್ಗಳಲ್ಲಿ ಇಂತಿಂಥ ಸಬ್ಜೆಕ್ಟ್ಗಳನ್ನು ಮಾತ್ರ ಫಿಕ್ಸ್ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಆ ಕಾಲೇಜಲ್ಲಿರುವಂತಹ ಸಬ್ಜೆಕ್ಟ್ಗಳನ್ನು ಓದಬೇಕಾಗ್ತದೆ. ಯಾಕೆಂದರೆ ಅಲ್ಲಿ ಸ್ಟಾಫನ್ನು ತೆಗೆದುಕೊಂಡಿರೋದಿಲ್ಲ ಹೆಚ್ಚುವರಿಯಾಗಿ ಕ್ಲಾಸನ್ನು ಮಾಡಲಿಕ್ಕೆ. ಅಲ್ಲಿರುವಂತಹ ಸ್ಟಾಫ್ಗಳಿಗೆ ಈ ಸಬ್ಜೆಕ್ಟ್ಗಳನ್ನು ಡಿವೈಡ್ ಮಾಡಿರೋದ್ರಿಂದ ಅದನ್ನು ಕ್ಲಾಸಸ್ಸನ್ನು ಅವರೇ ನಡೆಸ್ಕೊಡ್ತಾರೆ ಸ್ನೇಹಿತರೆ. ಸೊ ನಮ್ಮಲ್ಲಿ ಎಕ್ಸ್ಪೆಷಿಯಲ್ ಆಗಿ ಹ್ಯೂಮನ್ ರೈಟ್ಸ್ ಇದೆ, ಅದೇ ರೀತಿಯಾಗಿ ರೈಟ್ ಟು ಇನ್ಫಾರ್ಮೇಷನ್ಸ್ ಇದೆ. ಈಗಲೇ ಹೇಳ್ತಾ ಇದ್ದೀನಿ, ನಮ್ಮಲ್ಲಿ HR ಇದೆ, RTI ಇದೆ. ನಮ್ಮಲ್ಲಿ ಕೂಡ ಇನ್ನೂ ಇನ್ಸೂರೆನ್ಸ್ ಲಾ ಇಲ್ಲ, ಬ್ಯಾಂಕಿಂಗ್ ಲಾ ಇಲ್ಲ. ಅದು ಕೂಡ ಅಪ್ಡೇಟ್ ಮಾಡ್ತೀವಿ ಖಂಡಿತ. ನೆಕ್ಸ್ಟ್ ಒನ್ನು ಕ್ಲಿನಿಕಲ್ ಕೋರ್ಸ್, ಪ್ರೊಫೆಷನಲ್ ಎಥಿಕ್ಸ್ ಆ್ಯಂಡ್ ಪ್ರೊಫೆಷನಲ್ ಅಕೌಂಟಿಂಗ್ ಸಿಸ್ಟಮ್. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಬ್ಜೆಕ್ಟು. ಇದನ್ನು ನಿಮ್ಮ ಕಾಲೇಜಲ್ಲಿ ನಡೆಸ್ಕೊಡ್ತಾರೆ ಸ್ನೇಹಿತರೆ. ಅರ್ಥ ಆಗದೆ ಅಂತ ನಾನು ಭಾವಿಸ್ತೇನೆ ನಿಮಗೆ. ಆಪ್ಷನಲಲ್ಲಿ ನಿಮಗೆ ಆಪ್ಷನಲ್ 1ನಲ್ಲಿ ಹ್ಯೂಮನ್ ರೈಟ್ಸು, ಇನ್ಸೂರೆನ್ಸು, ಅದೇ ರೀತಿಯಾಗಿ ಆಪ್ಷನಲ್ 2ಲ್ಲಿ ಬ್ಯಾಂಕಿಂಗ್ ಲಾ, ರೈಟ್ ಇನ್ಫಾರ್ಮೇಷನ್ ನೋಡಿದ್ರಿ. ಈಗ ನಿಮಗೆ ಕ್ಲಿನಿಕಲ್ ಕೋರ್ಸ್ ಅಂತ ಬರ್ತವೆ. ಇದನ್ನು ಕಾಲೇಜಲ್ಲೇ ನಡೆಸ್ಕೊಡ್ತಾರೆ. ಈ ಎಕ್ಸಾಮ್ಸ್ಗಳನ್ನು 30 to 40, 40 to 30 ಅಥವಾ 2-3 ಇಂಟರ್ನಲ್ ಥರ ಮಾಡಿಬಿಟ್ಟು ನಿಮಗೊಂದು ಪ್ರಾಜೆಕ್ಟ್ ವರ್ಕನ್ನು ಕೊಡ್ತಾರೆ ಸ್ನೇಹಿತರೆ. ಅದನ್ನು ನೀವು ಬರೆದುಕೊಟ್ರೆ ಇಟ್ಸ್ ಓಕೆ ಆಗ್ತದೆ. ಪ್ರೊಫೆಷನಲ್ ಎಥಿಕ್ಸ್ ಆ್ಯಂಡ್ ಪ್ರೊಫೆಷನಲ್ ಅಕೌಂಟಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ತುಂಬ ಇಂಪಾರ್ಟೆಂಟು. ವಕೀಲ ವೃತ್ತಿಯ ನೈಪುಣ್ಯತೆಗಳು ಮತ್ತು ವಕೀಲರಿಗಾಗಿ ಲೆಕ್ಕಶಾಸ್ತ್ರ, ಅದರಲ್ಲಿ ನೀವು ಪ್ರೊಫೆಷನಲ್ ಎಥಿಕ್ಸ್ ಬರ್ತವೆ, ಅವನ್ನೆಲ್ಲ ಕಲಿಬೇಕಾಗ್ತದೆ. ಅದು ತುಂಬ ಈಸಿ ಇರ್ತದೆ, ಅದು ಅಂಥದ್ದೇನು ಸಮಸ್ಯೆ ಇರೋದಿಲ್ಲ. ಅದೇ ರೀತಿಯಾಗಿ ಇನ್ನು 5ನೇದು ನೋಡೋದಾದರೆ ಕ್ಲಿನಿಕಲ್ ಕೋರ್ಸಲ್ಲಿ 2nd ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರಿಸಲ್ಯೂಷನ್ಸ್, ADR ಅಂತ ಕರಿತೀವಿ. ಇದರಲ್ಲಿ ನೆಗೋಸಿಯೇಷನ್ಸ್ ಇರ್ಬೋದು, ಕನ್ಸಿಲೇಷನ್ಸ್ ಇರ್ಬೋದು, ಮೀಡಿಯೇಷನ್ಸ್ ಇರ್ಬೋದು, ಲೋಕ ಅದಾಲತ್ ಇರ್ಬೋದು. ಇದೇ ರೀತಿಯಾಗಿ ಈ ಸಂಬಂಧಪಟ್ಟಂತೆ ಔಟ್ ಆಫ್ ದಿ ಸೆಟಲ್ಮೆಂಟ್, ಏನು ಹೇಳಿ, ಕೋರ್ಟಿನ ಹೊರಗಡೆ ಸೆಟಲ್ಮೆಂಟನ್ನು ಮಾಡಿಕೊಳ್ಳೋದು ಯಾವ ರೀತಿ, ಯಾವ ವಿಧಾನಗಳ ಮುಖಾಂತರ, ಆರ್ಬಿಟ್ರೇಷನ್ ಇರ್ಬೋದು, ಕನ್ಸಿಲೇಷನ್ಸ್ ಇರ್ಬೋದು, ಮೀಡಿಯೇಷನ್ಸ್ ಇರ್ಬೋದು, ನೆಗೋಸಿಯೇಷನ್ಸ್ ಇರ್ಬೋದು, ಲೋಕ ಅದಾಲತ್ ಇರ್ಬೋದು ಸ್ನೇಹಿತರೆ. ಅದನ್ನು ನಾನು ಕ್ಲಾಸ್ ಮಾಡಬೇಕಾದ್ರೆ ಹೇಳ್ತೀನಿ. ಅದೇ ರೀತಿಯಾಗಿ ಇನ್ನು 6th ಸೆಮಿಸ್ಟರ್ ನೋಡೋದಾದರೆ
ತುಂಬ ಇಂಪಾರ್ಟೆಂಟ್ ಆತ್ಮೀಯ ಸ್ನೇಹಿತರೆ. ಫೈನಲ್ ಇಯರಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಈ ಸೆಮ್ಮಲ್ಲಿ ಸ್ವಲ್ಪ ಭಯ ಆಗ್ತದೆ. ಸರ್, ನಾನು ಇದುವರೆಗೂ ಎಲ್ಲ ಸೆಮಿಸ್ಟರನ್ನು ಪಾಸ್ ಆಗಿಬಿಟ್ಟಿದ್ದೀನಿ, ಈ ಸೆಮಿಸ್ಟ್ರಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟು ಅಥವಾ ಯಾವುದಾದ್ರೂ ಒಂದು ವಿಷಯ ಬ್ಯಾಕ್ ಉಳ್ಕೊಂತು ಅಂದರೆ ಮನಸ್ಸಿಗೆ ತುಂಬ ಬೇಜಾರಾಗ್ತದೆ. ಸೊ ಹಂಗೆ ಆಗಬಾರ್ದು, ಹಂಗೆ ಯಾರೋ ವಿದ್ಯಾರ್ಥಿಗಳು ಕೂಡ ಆಗೋದೂ ಇಲ್ಲ. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತದೆ. ಸೊ ನೋಡಿ, ಇನ್ನು 6th ಸೆಮಿಸ್ಟ್ರಲ್ಲಿ ಫಸ್ಟ್ ಒನ್ನು ಸಾಕ್ಷ್ಯ ಅಧಿನಿಯಮ, ಲಾ ಆಫ್ ಎವಿಡೆನ್ಸ್ ಅಂತ ಕರಿತೀವಿ. ಈಗ BSc ಇದೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟು, ಈಸಿ ವೇಲಿ ಹೇಳ್ಕೊಂಡು ಹೋಗ್ತೀವಿ. ಅದೇ ರೀತಿಯಾಗಿ ಎನ್ವಿರಾನ್ಮೆಂಟಲ್ ಲಾ, ಪರಿಸರ ಕಾನೂನು ತುಂಬ ಟಫ್ ಇರ್ತದೆ, ಹೆವಿ ಸಿಲೆಬಸ್ ಇದೆ, ಬಟ್ ಈಸಿ. ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿಯಲ್ಲಿ ಆಗ್ತದೆ. ಯಾಕೆಂದರೆ ಈ ಪರಿಸರ ಕಾನೂನು ಎಂಬುದರಲ್ಲಿ ತುಂಬ ಹಲವಾರು ವಿಧಗಳ ರೀತಿಯಲ್ಲಿ ಕಾನೂನುಗಳಿರುವುದರಿಂದ ಯಾವ ಕಾನೂನುಗಳ ಸೆಕ್ಷನ್ಗಳು ಯಾವುದಕ್ಕೆ ಬರೆಯೋದು ಇಲ್ಲಿ ನಿಮಗೆ ಆನ್ಸರ್ ಗೊತ್ತಿದ್ರೂ ಸಹ ತುಂಬ ಕನ್ಫ್ಯೂಸ್ ಆಗಿಬಿಟ್ಟು ಯಾವುದೋ ಕ್ವಶನ್ಗೆ ಯಾವುದೋ ಆನ್ಸರನ್ನು ಬರೆಯುವಂತಹ ಒಂದು ಚಾನ್ಸಸ್ ತುಂಬ ಇರ್ತದೆ ಈ ಸಬ್ಜೆಕ್ಟಲ್ಲಿ. ಅದೇ ರೀತಿಯಾಗಿ 3ನೇದ್ರಲ್ಲಿ ನೋಡೋದಾದರೆ ಬೌದ್ಧಿಕ ಸ್ವತ್ತಿನ ಕಾನೂನು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಅದನ್ನು ತಗೋಬೋದು. ಇಲ್ಲ ಅಂದರೆ ಶ್ವೇತ ಕೊರಳ ಪಟ್ಟಿ ಅಪರಾಧಗಳು, ವೈಟ್ ಕಲರ್ ಕ್ರೈಮ್ಸ್, ತುಂಬ ಈಸಿ ಸಬ್ಜೆಕ್ಟು. ಈ ಸಬ್ಜೆಕ್ಟನ್ನು ತಗೊಂಡ್ರೆ ಬೆಟರ್ ಅಂತ ನನ್ನ ಅನಿಸಿಕೆ. ವೈಟ್ ಕಲರ್ ಕ್ರೈಮ್ಸ್ ತಗೊಂಡ್ರೆ ಈಸಿ ಈ ಸೆಮ್ಮನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ. ಅದೇ ರೀತಿಯಾಗಿ ಇನ್ನು 4ರಲ್ಲಿ ಲ್ಯಾಂಡ್ ಲಾ, ಅಂತಾರಾಷ್ಟ್ರೀಯ ವಾಣಿಜ್ಯ ಆರ್ಥಿಕತೆ. ಲ್ಯಾಂಡ್ ಲಾ ಈಸ್ ಎ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟು. ಇದರಲ್ಲೂ ಕೂಡ ನಿಮಗೆ ತುಂಬ ಸೆಕ್ಷನ್ಸ್ಗಳು ಬರ್ತದೆ, ಬರೀ ಸೆಕ್ಷನ್ಸಲ್ಲಿ ಇಷ್ಟೇ ಇರ್ತದೆ. ನಿಮಗೆ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಇರ್ಬೋದು, ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ ಇರ್ಬೋದು, ಅದೇ ರೀತಿಯಾಗಿ ಇನ್ನಿತರೆ ಹಲವಾರು ಕಾಯ್ದೆಗಳನ್ನು ಒಳಗೊಂಡಿರುವಂತಹ ಒಂದು ಲಾ. ತುಂಬ ಇಂಪಾರ್ಟೆಂಟ್ ಆತ್ಮೀಯ ಸ್ನೇಹಿತರೆ. ಈ ಲ್ಯಾಂಡ್ ಲಾ ಕಲ್ತ್ರೆ ನೀವು ಮುಂದೆ ತಹಶೀಲ್ದಾರ್ ಕೋರ್ಟ್ ಇರ್ಬೋದು, AC ಕೋರ್ಟಲ್ಲಿ ಪ್ರಾಕ್ಟೀಸನ್ನು ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ. ಅದರ್ವೈಸ್ ಇಂಟರ್ನ್ಯಾಷನಲ್ ಟ್ರೇಡ್ ಎಕನಾಮಿಕ್ಸ್, ಅಂತಾರಾಷ್ಟ್ರೀಯ ವಾಣಿಜ್ಯ ಆರ್ಥಿಕತೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ, ಇದು ಕೂಡ ಕೆಲವೊಂದು ಕಾಲೇಜಲ್ಲಿ ಇರ್ತದೆ, ಕೆಲವೊಂದು ಕಾಲೇಜುಗಳು ಇರೋದಿಲ್ಲ. ಇದರಲ್ಲಿ ಕ್ಲಿನಿಕಲ್ ಕೋರ್ಸು, ಇನ್ನು ಮೂಟ್ ಕೋರ್ಟು ಕಂಪಲ್ಸರಿ. ಇದನ್ನೆಲ್ಲರೂ ಕೂಡ ಮಾಡ್ತೀರಾ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. 2nd ಸೆಮಿಸ್ಟ್ರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರ್ತವೆ, ಯಾವ್ಯಾವ ಈಸಿ ಇರ್ತವೆ, ನಾವು ಯಾವ ಫೋಕಸ್ ಮಾಡಬೇಕು, ಯಾವ ರೀತಿ ಓದಬೇಕು ಅಂತ ಹೇಳ್ಬಿಟ್ಟು ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಅದೇ ರೀತಿಯಾಗಿ 4th ಸೆಮಿಸ್ಟ್ರಲ್ಲಿ ಯಾವ್ಯಾವ ವಿಷಯಗಳು ಬರ್ತವೆ ಅಥವಾ ಯಾವ್ಯಾವ ಸಬ್ಜೆಕ್ಟ್ಗಳು ಪ್ರೆಸೆಂಟ್ ಇದ್ದಾವೆ, ಆಪ್ಷನಲ್ ಯಾವಿದ್ದಾವೆ, ಕ್ಲಿನಿಕಲ್ ಸಬ್ಜೆಕ್ಟ್ ಯಾವಿದ್ದಾವೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ತಿಳಿಸಿದ್ದೀನಿ ಆತ್ಮೀಯ ಸ್ನೇಹಿತರೆ. ಆಗಿದ್ದರೆ ಮುಂದುವರಿಯೋಣ. ನೋಡಿ, LLB ಪರೀಕ್ಷೆಗಳಿಗೆ ಕೋಚಿಂಗ್ ಆಗಿದ್ದರೆ ಕಾಮಧೇನು ಲಾ ಅಕಾಡೆಮಿಯಲ್ಲಿ LLB ಪರೀಕ್ಷೆಗಳಿಗೆ ಕೋಚಿಂಗ್ ಯಾವ ರೀತಿಯಾಗಿ ಸಿಗ್ತದೆ ಅನ್ನೋದಾದರೆ, ಫೆಸಿಲಿಟಿ ಗಿವನ್ ಫಾರ್ ಜಾಯಿನ್ ಕೋಚಿಂಗ್. ಸ್ಟಾಪ್ ಇರೋದರಿಂದ ನೀವು ಯಾವುದೇ ರೀತಿಯಾದಂತಹ ತೊಂದರೆಗೆ ಸಿಲುಕೋದಿಲ್ಲ. ತುಂಬ ಈಸಿ ವೇಲಿ ಕ್ಲಾಸ್ ಅರ್ಥ ಆಗ್ತದೆ, ಅರ್ಥ ಕೂಡ ಮಾಡಿಸ್ತಾರೆ ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಕೂಡ. ಅದೇ ರೀತಿಯಾಗಿ ಆಲ್ ರೆಕಾರ್ಡೆಡ್ ವಿಡಿಯೋಸ್, ಆಲ್ 5 ಯೂನಿಟ್ಸ್, ಏನು ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಅಥವಾ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ 5 ಯೂನಿಟ್ಗಳನ್ನು ಒಳಗೊಂಡಿರ್ತದೆ. ಆ 5 ಯೂನಿಟ್ಗಳನ್ನು ಕಂಪ್ಲೀಟಾಗಿ ನಾವು ಪ್ರೀ ರೆಕಾರ್ಡೆಡ್ ಆಗಿರೋದ್ರಿಂದ ನೀವು ಯಾವಾಗ ಬೇಕಾದರೂ ಕೂಡ ಅವನ್ನ ವ್ಯೂ ಮಾಡ್ಬೋದು ಆತ್ಮೀಯ ಸ್ನೇಹಿತರೆ. ಏನೇ ಡೌಟ್ ಬಂದರೂ ಕೂಡ ಕ್ಲಾರಿಫೈ ಮಾಡ್ಕೋಬೋದಾಗಿದೆ. ಅದೇ ರೀತಿಯಾಗಿ ಆನ್ಲೈನ್ ಕ್ಲಾಸಸ್ಸು, ಡೌಟ್ ಸೆಷನ್ಸು ನಮ್ಮಲ್ಲಿ ಇದು ಕಮ್ಮಿ. ಆನ್ಲೈನ್ ಕ್ಲಾಸಸ್ಸನ್ನು ಲೈವ್ ಕ್ಲಾಸಸ್ ಮೀನ್ಸ್ ಅರ್ಥ ಮಾಡ್ಕೊಳ್ಳಿ, ಎಲ್ಲದೂ ಕೂಡ ಆನ್ಲೈನ್ ಕ್ಲಾಸೇ ಇರ್ತದೆ, ಬಟ್ ಲೈವ್ ಕ್ಲಾಸಸ್ ಕಮ್ಮಿ ಇರ್ತದೆ. ಡೌಟ್ ಏನಾರು ಇತ್ತು ಅಂತಂದರೆ ನೀವು ಮೆಸೇಜ್ ಮಾಡೋದ್ರ ಮುಖಾಂತರ ಅಥವಾ ಕಾಲನ್ನು ಮಾಡೋದ್ರ ಮುಖಾಂತರ ಕ್ಲಾರಿಫೈ ಮಾಡ್ಕೋಬೋದಾಗಿದೆ. ವೀಕ್ಲಿ 1 ಡೇ ಅಥವಾ ಮಂತ್ಲಿ 1 ಡೇ ನಿಮಗೆ ಲೈವ್ ಕ್ಲಾಸ್ ಸಿಗ್ತದೆ ನೋಡಿ. ಅದರ್ವೈಸ್ ನೋಟ್ಸ್ ಆನ್ ರಿಲೇಟೆಡ್ ವಿಡಿಯೋಸ್, ಕನ್ನಡ ಆ್ಯಂಡ್ ಇಂಗ್ಲೀಷ್ ನೋಟ್ಸು ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ, ಅದೇ ರೀತಿಯಾಗಿ ತರಗತಿಗಳು ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಸಂಪೂರ್ಣವಾಗಿ ಲಭ್ಯವಿರುತ್ತದೆ. ಮುಂದುವರೆದು ಗಮನಿಸಿ, ಯು ಕ್ಯಾನ್ ಟಾಕ್ ವಿತ್ ಡೈರೆಕ್ಟ್ಲಿ ಪ್ರೊಫೆಸರ್. ನೀವು ಆ ತರಗತಿಗಳನ್ನು ಯಾವ್ಯಾವ ಲೆಕ್ಚರ್ ತಗೊಂಡ್ಕೊಂಡಿರ್ತಾರೋ ಆ ಲೆಕ್ಚರ್ಗಳ ಜೊತೆಯಲ್ಲಿ ನೀವು ಡೈರೆಕ್ಟಾಗಿ ಮುಕ್ತವಾಗಿ ಮಾತಾಡ್ಬೋದು ಸ್ನೇಹಿತರೆ. ಅದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ, ನಿಮಗೆ ಬೆನಿಫಿಟ್ ಆಗ್ತದೆ. ಅದೇ ರೀತಿಯಾಗಿ 24/7 ಕಸ್ಟಮರ್ ಕೇರ್ ಸಪೋರ್ಟ್ ಇರ್ತದೆ. ಅದರ್ವೈಸ್ ಅಸೈನ್ಮೆಂಟ್ ಇರ್ಬೋದು, ಇಂಟರ್ನ್ಶಿಪ್ ಇರ್ಬೋದು, ಸೆಮಿನಾರ್ ಬ್ಯಾಕ್ ಆ್ಯಂಡ್ ಸಪೋರ್ಟ್, ನಿಮ್ಮ ಸೆಮಿನಾರ್ಗಳಿಗೆ ಇಂಟರ್ನ್ಶಿಪ್ಗೆ ಸಂಬಂಧಪಟ್ಟಂತೆ, ಅದೇ ರೀತಿಯಾಗಿ ಅಸೈನ್ಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ಬ್ಯಾಕ್ ಆ್ಯಂಡ್ ಆಗಿ ಸಪೋರ್ಟ್ ಮಾಡೋಂತಹ ವಿಶೇಷತೆ ಕೂಡ ನಮ್ಮಲ್ಲಿದೆ. ಅದೇ ರೀತಿಯಾಗಿ ಫ್ರೀ ಲೀಗಲ್ ಕನ್ಸಲ್ಟೆನ್ಸಿ ಆ್ಯಸ್ ಎ ಸ್ಟೂಡೆಂಟ್. ನಮ್ಮ ಕಾಮಧೇನು ಲಾ ಅಕಾಡೆಮಿಯ ವಿದ್ಯಾರ್ಥಿ ಆಗಿದ್ದರೆ ಅಂತಹ ವಿದ್ಯಾರ್ಥಿಗಳಿಗೆ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ, ಫ್ಯಾಮಿಲಿ ಇರ್ಬೋದು,
ಅಥವಾ ಕ್ರಿಮಿನಲ್ ಇರ್ಬೋದು, ಸಿವಿಲ್ ಇರ್ಬೋದು, ಏನೇ ಡೌಟ್ ಇದ್ರೂ ಕೂಡ ಅದನ್ನು ಕೂಡ ನಾವು ಫ್ರೀ ಆಫ್ ಕಾಸ್ಟಲ್ಲಿ ಲೀಗಲ್ ಒಪಿನಿಯನ್ ಕೂಡ ಕೊಡ್ತಾ ಇದ್ದೇವೆ. ಮುಂದುವರೆದು ಗಮನಿಸಿ, ಬೋತ್ ಕನ್ನಡ ಮೀಡಿಯಂ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ, ನಾವು ಕ್ಲಾಸಸ್ಸನ್ನು ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ, ಇಂಗ್ಲೀಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ ಎರಡರಲ್ಲೂ ಕೂಡ ಟೀಚಿಂಗ್ ಮತ್ತು ನೋಟ್ಸನ್ನು ಕೂಡ ದೊರೆಯುತ್ತಿದೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ. ಅದೇ ರೀತಿಯಾಗಿ ಲೈವ್ ರೆಕಾರ್ಡೆಡ್ ಕ್ಲಾಸಸ್ ಇಫ್ ನಾಟ್ ಅಟೆಂಡೆಡ್ ಕ್ಲಾಸಸ್. ಮುಂದುವರೆದು ಗಮನಿಸಿ, ಪ್ರೀವಿಯಸ್ ಅಂಡ್ ಫರ್ದರ್ ಸೆಮಿಸ್ಟರ್ ಸಪೋರ್ಟ್. ಹಿಂದಿನ ಸೆಮಿಸ್ಟರ್ ಸಂಬಂಧಪಟ್ಟಂತೆ ಯಾವುದೇ ಬ್ಯಾಕ್ಲಾಗ್ಸ್ ಇದ್ರೂ ಕೂಡ ಸಪೋರ್ಟನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಹಾಗಿದ್ರೆ ಈ ಕಾಮಧೇನು ಲಾ ಅಕಾಡೆಮಿಗೆ ಜಾಯಿನ್ ಆಗಲಿಕ್ಕೆ ಕೆಲವೊಂದು ಕಂಡೀಷನ್ಸ್ ಇದ್ದಾವೆ. ನೀವು ಜಾಯಿನ್ ಏನೋ ಆಗ್ತೀರಾ, ಬಟ್ ಕೆಲವೊಂದು ಕಂಡೀಷನ್ಸ್ಗಳನ್ನು ಅಥವಾ ನಿಯಮಗಳನ್ನು, ಕೆಲವೊಂದು ಷರತ್ತುಗಳನ್ನು ಎಲ್ಲ ವಿದ್ಯಾರ್ಥಿಗಳು ಕೂಡ ಪಾಲಿಸಬೇಕಾಗ್ತದೆ. ಸರ್ ಅವೇನು ನಿಯಮಗಳು ಅಥವಾ ಅವೇನು ಷರತ್ತುಗಳು ಅಂತ ನೋಡೋದಾದರೆ, ಫಸ್ಟ್ ಒಂದು ಗಮನಿಸಿ ಸ್ನೇಹಿತರೆ, ದಿಸ್ ಚಾನಲ್ ಈಸ್ ಓನ್ಲಿ ಫಾರ್ ಎಜುಕೇಷನಲ್ ಆ್ಯಂಡ್ ಅಕಾಡೆಮಿಕ್ ಪರ್ಪಸ್. ಈ ಕಾಮಧೇನು ಲಾ ಅಕಾಡೆಮಿ ಏನು ಇರುವಂಥ ಈ ಚಾನಲ್ಲು ಕೇವಲ ಶಿಕ್ಷಣದ ಉದ್ದೇಶಕ್ಕೋಸ್ಕರ ಮಾತ್ರ ಇರುವಂತಹ ಒಂದು ಚಾನಲ್ ಆಗಿದೆ ಅಥವಾ ಒಂದು ಸಂಸ್ಥೆಯಾಗಿದೆ. ಸ್ನೇಹಿತರೆ, ಎರಡನೇ ಪಾಯಿಂಟನ್ನು ಗಮನಿಸಿ, ದೇರ್ ವಿಲ್ ಬಿ ನೋ ರೀಫಂಡ್ ಫಾರ್ ಎನಿ ಟೈಪ್ ಆಫ್ ಸಬ್ಸ್ಕ್ರಿಪ್ಷನ್ ಆಸ್ ವೆಲ್ ಆಸ್ ದೇರ್ ಈಸ್ ನೋ ರೀಫಂಡ್ ಫಾರ್ ಫಾಸ್ಟ್ ಸಬ್ಸ್ಕ್ರಿಪ್ಷನ್ಸ್. ಯಾವುದೇ ಸಂದರ್ಭದಲ್ಲಿ ಯಾವುದೇ ವಿದ್ಯಾರ್ಥಿಯು ನಮ್ಮ ಅಕಾಡೆಮಿಯಲ್ಲಿ ಒಂದು ವೇಳೆ ಜಾಯಿನ್ ಆದ ಸಂದರ್ಭದಲ್ಲಿ, ಸರ್ ನಮಗೆ ಇಷ್ಟ ಇಲ್ಲ ಅಂದರೆ ಅಂಥ ವೇಳೆಯಲ್ಲಿ ಸರ್ ರಿಟರ್ನ್ ಮಾಡಿ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಅಮೌಂಟು ರೀಫಂಡ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ, ಕ್ಲಾಸನ್ನು ತೆಗೆದುಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಮೂರನೇದನ್ನು ಗಮನಿಸಿ, ಇಫ್ ಎನಿಒನ್ ಮಿಸ್ಯೂಸ್ ದ ಇನ್ಫಾರ್ಮೇಷನ್ಸ್ ಅಂಡ್ ಆರ್ ಅಬ್ಯೂಸ್ ಎನಿ ಕಾಂಟ್ರಾಕ್ಟ್ಸ್ ಆಫ್ ಗ್ರೂಪ್ ಈ ಆರ್ ಶಿ ವಿಲ್ ಫೇಸ್ ಎ ಲೀಗಲ್ ಆಕ್ಷನ್. ಸ್ನೇಹಿತರೆ ಗಮನಿಸಿ, ನಾವು ನಿಮ್ಮದೇ ಆದಂತಹ ಸಪ್ರೇಟ್ ಗ್ರೂಪನ್ನು ಮಾಡಿರ್ತೀವಿ. ವಾಟ್ಸಪ್ ಇರ್ಬೋದು, ಟೆಲಿಗ್ರಾಮ್ ಇರ್ಬೋದು, ಯಾವುದೇ ನಮ್ಮ ಅಫಿಷಿಯಲ್ ಚಾನಲ್ಗಳಲ್ಲಿ ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ ಮಾಹಿತಿಯನ್ನು ಹಾಕ್ಲಿಕ್ಕೋಸ್ಕರ ಸಪ್ರೇಟು ಆ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ಗ್ರೂಪ್ಗಳನ್ನು ಮಾಡಿರ್ತೇವೆ. ಆ ಗ್ರೂಪಲ್ಲಿ ಯಾವುದೇ ವಿದ್ಯಾರ್ಥಿಯು ಮಿಸ್ಯೂಸನ್ನು ಮಾಡಿದ್ದಾಗಿದ್ದಲ್ಲಿ ಅಥವಾ ನಮ್ಮ ಅಕಾಡೆಮಿಯ ಇನ್ಫಾರ್ಮೇಷನನ್ನು ಮಿಸ್ಯೂಸ್ ಮಾಡಿದ್ದೇ ಆಗಿದ್ದಲ್ಲಿ ಆ ವ್ಯಕ್ತಿ ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು ಇಮಿಡಿಯೇಟ್ಲಿ ಲೀಗಲ್ ಆಕ್ಷನ್ಸನ್ನು ಫೇಸ್ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಇಫ್ ಎನಿ ಸಬ್ಸ್ಕ್ರೈಬರ್ ಮಿಸ್ಬಿಹೇವ್ ವಿತ್ ಕಾಮಧೇನು ಲಾ ಅಕಾಡೆಮಿ ಚಾನಲ್ ದೆನ್ he or she will be removed from groups and legal actions will be taken. ಆ ರೀತಿಯಾಗಿ ಯಾವುದೇ ಒಬ್ಬ ವ್ಯಕ್ತಿಯು ಕಾಮಧೇನು ಲಾ ಅಕಾಡೆಮಿಯ ನಿಯಮ ಮತ್ತು ಷರತ್ತುಗಳನ್ನು ಉಲ್ಲಂಘಿಸಿದ್ದೇ ಆಗಿದ್ದಲ್ಲಿ ಅಂತಹ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರನ್ನು ಆ ಗ್ರೂಪಿನಿಂದ ಹೊರಹಾಕುವಂತಹ ಅವಕಾಶವನ್ನು, ಅಂತಹ ನಿಯಮವನ್ನು ಕಾಯ್ದಿರಿಸಿಕೊಂಡಿರ್ತದೆ. ಮುಂದುವರೆದು ಗಮನಿಸಿ, ಅಡಿಷನಲಿ ದ ಚಾನಲ್ ಕ್ಯಾನ್ ಟೇಕ್ ಎನಿ ಡಿಸಿಷನ್ಸ್ ಅಟ್ ಎನಿ ಟೈಮ್. ಯಾವುದೇ ಒಬ್ಬ ವಿದ್ಯಾರ್ಥಿಯು ಸಂಸ್ಥೆಗೆ ವಿರುದ್ಧವಾಗಿ ನಡ್ಕೊಂಡಿದ್ದೇ ಆಗಿದ್ದಲ್ಲಿ ಅಂಥ ವಿದ್ಯಾರ್ಥಿಯನ್ನು ಇಮಿಡಿಯೇಟ್ಲಾಗಿ ಯಾವುದೇ ರೀತಿಯಾದಂತಹ ಆಕ್ಷನ್ಸನ್ನು ತೆಗೆದುಕೊಳ್ಳುವಂಥ ಅಧಿಕಾರ ಕಾಮಧೇನು ಲಾ ಅಕಾಡೆಮಿಗೆ ಇರ್ತದೆ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ, ಎವ್ರಿ ಮೆಂಬರ್ ಮಸ್ಟ್ ಅದೇರ್ ಟು ಅಬೋವ್ ಮೆನ್ಷನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಈ ಮೇಲಿನ ನಿಯಮಗಳನ್ನು ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಪಾಲಿಸ್ತಕ್ಕದ್ದು ಸ್ನೇಹಿತರೆ. ಅದೇ ರೀತಿಯಾಗಿ ಕಾಮಧೇನು ಲಾ ಅಕಾಡೆಮಿ ಈಸ್ ದ ಅಲ್ಟಿಮೇಟ್ ಡಿಸಿಷನ್ಸ್ ಮೇಕರ್ ವಾಟ್ ಎವರ್ ಇನ್ ಇಂಟರ್ನಲ್ ಕಾಂಟ್ರವರ್ಸಿ ಯಾವುದೇ ಇದ್ರೂ ಕೂಡ ಕಾಮಧೇನು ಲಾ ಅಕಾಡೆಮಿಗೆ ಫೈನಲ್ ಡಿಸಿಷನ್ಸ್ ಆಗಿರ್ತದೆ. ವಿಡಿಯೋಸ್ ಆರ್ ಗಿವನ್ ಸೆಮ್ ವೈಸ್. ನಾವು ನಿಮಗೆ ಕ್ಲಾಸಸನ್ನು ಸೆಮ್ ವೈಸ್ ನೀಡ್ತಾ ಬರ್ತಾ ಇದ್ದೇವೆ. ನೋಟ್ಸ್ ಆರ್ ಗಿವನ್ ಅಟ್ ಪರ್ಮನೆಂಟ್ ಆಕ್ಸೆಸ್. ಏನು ನಾವು ನೋಟ್ಸನ್ನು ಕೊಡ್ತಿದ್ದೀವಲ್ಲ ಅದು ನಿಮಗೆ ಪರ್ಮನೆಂಟ್ ಆಕ್ಸೆಸ್ ಇರ್ತದೆ. ಕ್ಲಾಸಸ್ ಮಾತ್ರ ಆ ಸೆಮಿಸ್ಟರಿಗೆ ಆ ಪೀರಿಯಡ್ ಇರ್ತದಲ್ಲ ಅಕಾಡೆಮಿಕ್ ಇಯರ್ಗೆ ಸಂಬಂಧಪಟ್ಟಂತೆ ಆ ಅಕಾಡೆಮಿಕ್ ಇಯರ್ ಮುಗಿದ್ರೆ ನಿಮ್ಮನ್ನು ಆ ಗ್ರೂಪ್ಗಳಿಂದ ಅಥವಾ ಆ ಕ್ಲಾಸಸ್ಗಳಿಂದ ರಿಮೂವ್ ಮಾಡಲಾಗ್ತದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಈ ಕಾನ್ಸೆಪ್ಟನ್ನು ಸ್ನೇಹಿತರೆ. ಹಾಗಿದ್ರೆ ಮುಂದುವರೆದು ಗಮನಿಸಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಯಾಕೆ ಮಾಡಬೇಕು ಸರ್? ಹಾಗಿದ್ರೆ ನಾವು ನಿಮ್ಮ ಕಾಮಧೇನು ಲಾ ಅಕಾಡೆಮಿಗೆ ಜಾಯಿನ್ ಆಗಬೇಕು ಅಂತ ಮಾಡ್ಕೊಂಡಿದ್ದೇವೆ, ಹಾಗಿದ್ರೆ ಯಾಕೆ ಸರ್ ನಿಮ್ಮನ್ನು ನಾವು ಕಾಂಟ್ಯಾಕ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ಡೌಟ್ ಇರ್ತದೆ. ನೋಡಿ, ಫಸ್ಟ್ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ವಾಟ್ಸಪ್ ಇದೆ, ಟೆಲಿಗ್ರಾಮ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ವೆಬ್ಸೈಟ್ ಇದೆ ಸ್ನೇಹಿತರೆ. ನೋಡಿ, ಈ ನಂಬರ್ಗಳನ್ನು ನೀವು ಬಳಸ್ಕೊಂಡು ಡೈರೆಕ್ಟಾಗಿ ಕಾಲನ್ನು ಅಥವಾ ಕರೆಯನ್ನು ಮಾಡೋದ್ರ ಮುಖಾಂತರ ನಮ್ಮ ಕಾಮಧೇನು ಲಾ ಅಕಾಡೆಮಿಗೆ ಜಾಯಿನ್ ಆಗ್ಬೋದಾಗಿದೆ. ವಾಟ್ಸಪ್ಪಲ್ಲಿ ಮೆಸೇಜನ್ನು ಮಾಡೋದ್ರ ಮುಖಾಂತರ ನೀವು ಕ್ಲಾಸಸ್ಗೆ ಜಾಯಿನ್ ಆಗ್ಬೋದಾಗಿದೆ. ಟೆಲಿಗ್ರಾಮಲ್ಲಿ ಕೂಡ ನಮ್ಮ ಚಾನಲ್ ಲಭ್ಯವಿದ್ದು
ಅದರಲ್ಲೂ ಕೂಡ ನೀವು ಮೆಸೇಜನ್ನು ಅಥವಾ ಕಾಲನ್ನು ಮಾಡೋದ್ರ ಮುಖಾಂತರ ಕ್ಲಾಸ್ ತಗೋಬೋದಾಗಿದೆ. ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮ ಅಫಿಷಿಯಲ್ ಚಾನಲ್ ಇದೆ, ಪೇಜಸ್ ಇದೆ. ಅದರಲ್ಲೂ ಕೂಡ ನಮ್ಮಲ್ಲಿರುವಂತಹ ಸೌಲಭ್ಯಗಳನ್ನು ಅವಾಗಿಂದ ಅವಾಗಲೇ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಇನ್ನು ಫೇಸ್ಬುಕ್ಕಲ್ಲೂ ಕೂಡ ಮರ್ಜ್ ಆಗಿದೆ. ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕು ಕಾಮಧೇನು ಲಾ ಅಕಾಡೆಮಿ ಅಂತ ಹೇಳ್ಬಿಟ್ಟು ಮರ್ಜ್ ಆಗಿರೋದ್ರಿಂದ ಅಟ್ಟೇ ಟೈಮಲ್ಲಿ 2-3 ಅಕೌಂಟ್ಗಳಲ್ಲಿ ಒಂದೇ ವಿಷಯ ರವಾನೆ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲೂ ಕೂಡ ನೀವು ಜಾಯಿನ್ ಆಗ್ಬೋದಾಗಿದೆ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇಂದಿನ ಸಂಚಿಕೆಯಲ್ಲಿ ಕಾಮಧೇನು ಲಾ ಅಕಾಡೆಮಿಯಲ್ಲಿ ಯಾವ್ಯಾವ ರೀತಿಯ ಸೌಲಭ್ಯಗಳಿದ್ದಾವೆ, ನಾವು ಯಾವ ರೀತಿ ಜಾಯಿನ್ ಆಗಬೇಕು, ಮುಂದಿನ ಸೆಮಿಸ್ಟರ್ಗಳು ಯಾವ್ಯಾವ ಸೆಮಿಸ್ಟರಲ್ಲಿ ಯಾವ್ಯಾವ ವಿಷಯಗಳು ಬರ್ತವೆ, ನಾವು ಯಾವುದಕ್ಕೆ ಫೋಕಸ್ ಮಾಡಬೇಕು ಅಂತ ಇಂದಿನ ಸಂಚಿಕೆಯಲ್ಲಿ ತುಂಬ ಸರಳವಾಗಿ ಹೇಳಿದ್ದೇನೆ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.